ಅಜ್ಜಿ ಖಂಡಿತ ಬೇಜಾರ್ ಮಾಡ್ಕೊಂಡಿರ್ತಾರೆ. ಏನೋ ಮಾಡಕ್ಕಾಗಲ್ಲ ಬಿಡು ಜಾನು. ನಾ ಪರ್ಮಿಷನ್ ಕೇಳ್ತಿದ್ದೆ, ಅಷ್ಟ್ರಲ್ಲಿ ನೀನ್ ಬಂದ್ಬಿಟ್ಟು ಏನೇನೋ ಮಾಡ್ಬಿಟ್ಟೆ. ನೀನು ಪರ್ಮಿಷನ್ ಕೇಳ್ತಿದ್ದೀಯಾ? ಇವತ್ತೆಲ್ಲ ಅವ್ರ ಮುಂದೆ ನಿಂತ್ಕೊಂಡು ಕೇಳೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಏನಿಲ್ಲ, ನೀನೇ ಹೇಳ್ದೆ ಅಜ್ಜಿನ್ ಕೇಳು ಅಂತ. ಜಾನು, ನಿನ್ಗೆ ತುಂಬಾ ಮುಜುಗರ ಆಗ್ತಿತ್ತು ತಾನೆ? ಈಗ ಅಜ್ಜಿ ಇನ್ನೂ ತಪ್ಪು ತಿಳ್ಕೊಂಡಿರ್ತಾರೆ, ಹೆಂಡತಿನ್ ಮಾತಾಡಕ್ಕೆ ಬಿಡಲ್ಲ ಅಂತ. ನೋಡು ಜಾನು, ಎಲ್ಲ ಹೊತ್ನಲ್ಲಿ ಎಲ್ರನ್ನೂ ಖುಷಿ ಪಡ್ಸಕ್ಕಾಗಲ್ಲ. ಇದು ನಿನ್ಗೂ ಗೊತ್ತಿರ್ಲಿ, ನೆಕ್ಸ್ಟ್ ಟೈಮ್ ನಿನ್ಗೂ ಬೇಜಾರಾಗ್ಬೋದು. ಏನಿಲ್ಲ. ಸರಿ, ನಿನ್ನ ಡ್ರಾಪ್ ಮಾಡಿದ್ದಾಯ್ತು, ನಾನು ಹೊರಡ್ತೀನಿ. ಒಳಗ್ ಬರಲ್ವಾ? ತಿಂಡಿ ತಿಂದು ಹೋಗ್ತೀನಿ ಅಂತ ಹೇಳ್ದೆ. ಸುಮ್ನೆ ಹೇಳ್ದೆ ಜಾನು. ಅಜ್ಜಿ ಹತ್ರ ಮಾತಾಡಿ ಅಲ್ಲೇ ಇದು ತಿಂಡಿ ತಿಂತ ಕೂತಿದ್ರೆ ಪರಿಸ್ಥಿತಿ ಇನ್ನೂ ಹದಗೆಡ್ತಿತ್ತು. ಅಜ್ಜಿಗೆ ಬೇರೆ ಪಾಪ ಮಾತಾಡಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಹೊರಟು ಬಂದ್ಬಿಟ್ಟೆ. ಸರಿ, ಈಗ ತಿಂಡಿ ತಿಂದು ಹೊರಡು ಬಾ. ಬೇಡ, ಲೇಟ್ ಆಗತ್ತೆ. ನಾವ್ ಹೇಗಪ್ಪ ಅಪ್ಪ ಮಗಳು ಮಧ್ಯೆ ತಮಾಷೆ ಮಾಡ್ಬೇಡ್ಬೋ, ಬಾ. ಸೀರಿಯಸ್ಲಿ ಜಾನು, ಈ ಟ್ರಾಫಿಕ್ ನ ಬೀಟ್ ಮಾಡ್ಕೊಂಡು ಟೈಮಿಗೆ ಸರಿಯಾಗಿ ಮೀಟಿಂಗ್ ಹೋಗೋದಾಗತ್ತೆ. ಅದು ಅಲ್ಲದೆ ಇಟ್ ಇಸ್ ಮೀಟಿಂಗ್ ಓವರ್ ಬ್ರೇಕ್ಫಾಸ್ಟ್. ಹೌದಾ? ಚಿಂತೆ ಮಾಡ್ಬೇಡ, ನಿನ್ ಗಂಡನ ಉಪವಾಸ ಕಳ್ಸಿದ್ದು ಪಾಪ ಅಂತ ನಿನಗೆ ಸುತ್ಕೊಳ್ಳಲ್ಲ. ಸರಿ, ಬಾಯ್. ಅಪ್ಪ, ಜಾನು, ಯಾವಾಗ ಬಂದೆ ಮಗಳೇ? ಏನಪ್ಪ ಇದೆಲ್ಲ? ಹೊಟ್ಟೆ ಹಶ್ವಾಗ್ತಾ ಇತ್ತು, ಅನ್ನ ಮಾಡ್ಕೊಳ್ಳೋಣ ಅಂತ ಬಂದೆ. ಇನ್ನೂ ಅಡ್ಗೆ ಆಗಿಲ್ವಾ? ನೀನ್ ಮದುವೆ ಆಗಿ ಹೋದ್ಮೇಲೆ ಯಾವುದು ಟೈಮ್ ಸರಿಯಾಗಿ ನಡೀತಾ ಇಲ್ಲ. ನೀವು ಬನ್ನಿ ಈ ಕಡೆ. ಸುಮ್ಮನೆ ನಿನಗೆ ಯಾಕಮ್ಮ ತೊಂದ್ರೆ? ನಿನಗೆ ಅಡ್ಗೆ ಮಾಡೋದು ನನಗೆ ತೊಂದ್ರೆನಾ? ಅಪ್ರೂಪಕ್ಕೆ ತವ್ರ ಮನೆಗೆ ಬಂದಿದೀಯಾ, ನಿನ್ ಕೈಲಿ ಮಾಡ್ಸೋದು ಇದೆಲ್ಲ ಸರಿ ಇಲ್ಲ ಅಂತ ಕಾಣಿಸುತ್ತೆ. ನೀವು ಹೀಗೆ ಕಷ್ಟಪಡೋದು ಸರಿ ಇಲ್ಲ ಅನ್ಸುತ್ತೆ. ಯಾರಮ್ಮ ಕಷ್ಟ ಪಡ್ತಿದ್ದಾರೆ ನೋಡು, ರಾಜ ರಾಜ ಇದ್ದಂಗಿದ್ದೀನಿ. ಕಾಣಿಸ್ತಿದೆಯಲ್ಲ ನಿನ್ ದರ್ಬಾರು. ಮನೆಯವರೆಲ್ಲ ಇಲ್ಲಿ? ನಿಮ್ಮಮ್ಮ